ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ದೂರನ್ನ ಕೊಡಲಾಗಿದೆ. ಮನೋಜ್ ಎಂಬಾತನಿಂದ ಬನಶಂಕರಿ ಠಾಣೆಗೆ ದೂರನ್ನ ಕೊಡಲಾಗಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ದೂರನ್ನ ಕೊಡಲಾಗಿರುವಂತದ್ದು. ಮನೋಜ್ ಎಂಬುವರು ದೂರನ್ನ ಕೊಟ್ಟಿದ್ದಾರೆ ಬನಶಂಕರಿ ಠಾಣೆಗೆ. ಯಾವ ಕಾರಣಕ್ಕೋಸ್ಕರ ದೂರು? ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ನಟ ಧ್ರುವ ಸರ್ಜಾ ಮ್ಯಾನೇಜರ್, ಚಾಲಕ, ಫ್ಯಾನ್ಸ್ ವಿರುದ್ಧ ದೂರನ್ನ ಕೊಡಲಾಗಿರುವಂತದ್ದು. ಧ್ರುವ ಸರ್ಜಾ ಅವರ ಮೇಲೆ ಮತ್ತೆ ಅವರ ಮ್ಯಾನೇಜರ್ ಮತ್ತೆ ಅವರ ಚಾಲಕ ಮತ್ತೆ ಫ್ಯಾನ್ಸ್ ವಿರುದ್ಧ ದೂರನ್ನ ಕೊಡಲಾಗಿದೆ. ಫ್ಯಾನ್ಸ್ ಪ್ರತಿನಿತ್ಯ ಬೈಕ್ ತಂದು ನಮ್ಮ ಮನೆ ಮುಂದೆ ನಿಲ್ಲಿಸ್ತಾರೆ. ಧ್ರುವ ಸರ್ಜಾ ಫ್ಯಾನ್ಸ್ ಮನೆ ಮುಂದೆ ಸಿಗರೇಟ್ ಅನ್ನ ಸೇದ್ತಾರೆ. ನಮ್ಮ ಮನೆಯ ಗೋಡೆಯ ಮೇಲೆ ಉಗಿತಾರೆ. ಫ್ಯಾನ್ಸ್ಗಳಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಧ್ರುವ ಸರ್ಜಾ ವಿರುದ್ಧ ದೂರನ್ನ ಕೊಡಲಾಗಿದೆ. ಎಫ್ಐಆರ್ ದಾಖಲಿಸುವಂತೆ ಮನೋಜ್ ಅವರು ದೂರನ್ನ ಕೊಟ್ಟಿದ್ದಾರೆ. ಬನಶಂಕರಿ ಪೊಲೀಸರಿಂದ ಎನ್ಸಿಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಹಜವಾಗಿ ಇರಿಟೇಟ್ ಆಗುತ್ತೆ. ಓಕೆ, ಧ್ರುವ ಸರ್ಜಾ ಅವರ ನಿವಾಸದ ಮುಂದೆ ಏನಾದರೂ ಮಾಡಿದ್ರೆ ಒಂಥರ, ಆದರೆ ಅವರ ಅಕ್ಕಪಕ್ಕದ ನಿವಾಸಗಳಲ್ಲಿ ಬೈಕನ್ನು ನಿಲ್ಲಿಸುವಂಥದ್ದು, ಅಲ್ಲಿ ಹೋಗಿ ಉಯ್ಯುವಂಥದ್ದಂತೆ, ಸಿಗರೆಟ್ ಸೇತಾರಂತೆ. ಸೊ ಗಲಾಟೆಗಳು ಕೂಡ ಆಗುತ್ತೆ, ಸೌಂಡ್ ಬೇರೆ. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡಲಾಗಿದೆ. ಪೊಲೀಸರು ಎನ್ಸಿಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸಹಜವಾಗಿ ಅಕ್ಕಪಕ್ಕದ ಮನೆಯವರುಗಳಿಗಂತೂ ಇರಿಟೇಟ್ ಆಗುತ್ತೆ. ಧ್ರುವ ಸರ್ಜಾ ಅವ್ರಿಗೆ ಖುಷಿ ಆಗ್ಬೋದೇನೋ ನನ್ನ ಫ್ಯಾನ್ಸ್ಗಳು ಬರ್ತಾ ಇದ್ದಾರೆ ಅಂತ, ಬಟ್ ಅಕ್ಕಪಕ್ಕದ ಮನೆಯವರ ರಿಯಾಕ್ಷನ್ ಹಂಗಿರ್ಬೇಕಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಏನಂತ ದೂರನ್ನ ಕೊಡ್ಲಾಗಿರುವಂಥದ್ದು? ಪೊಲೀಸರು ಈಗ ಎನ್ಸಿಆರ್ ದಾಖಲು ಮಾಡ್ಕೊಂಡಿದ್ದಾರಲ್ಲ, ಏನಂತ ಹೇಳ್ತಾ ಇದ್ದಾರೆ ದೂರು ಕೊಟ್ಟಂತವರಿಗೆ? ಪೃಥ್ವಿ, ನಟ ಧ್ರುವ ಸರ್ಜಾ ಮನೆಯ ಅಕ್ಕಪಕ್ಕ ನಿವಾಸಿಯಾಗಿರುವಂತಹ ಮನೋಜ್ ಈಗಾಗಲೇ ಬನಶಂಕರಿ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿರುವಂಥದ್ದು. ಆ ದೂರಿನಲ್ಲಿ ಆತ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರುವಂಥದ್ದು ಏನಂತಂದ್ರೆ, ನಟ ಧ್ರುವ ಸರ್ಜಾ ಆಗಿರ್ಬೋದು, ಆತನ ಮ್ಯಾನೇಜರ್ ಆಗಿರ್ಬೋದು ಮತ್ತು ಆತನ ಕಾರು ಚಾಲಕರು, ಅದರ ಜೊತೆಗೆ ಫ್ಯಾನ್ಸು ಎಲ್ಲರೂ ಕೂಡ ಅಷ್ಟೇ ಪ್ರತಿನಿತ್ಯವೂ ಕೂಡ ಅಷ್ಟೇ ತಮ್ಮ ತಮ್ಮ ವಾಹನಗಳನ್ನು ಎಲ್ಲಂದರಲ್ಲಿ ಪಾರ್ಕ್ ಮಾಡ್ತಾರೆ. ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಿದೆ. ಅದರಲ್ಲಂತೂ ಫ್ಯಾನ್ಸ್ನ ಒಂದು ಅತಿರೇಕದ ವರ್ತನೆಗಳು ಸಾಕಷ್ಟು ಕಿರಿಕಿರಿ ಉಂಟು ಮಾಡ್ತಿದೆ ಅನ್ನುವಂಥದ್ದನ್ನು ಆತ ಹೇಳ್ತಾನೆ. ಜೊತೆಗೆ ಇನ್ನೊಂದೇನು ಅಂತಂದರೆ, ನಟ ಧ್ರುವ ಸರ್ಜನನ್ನ ನೋಡೋದಕ್ಕೆ ಅಂತಾನೆ ಬೇರೆ ಬೇರೆ ಕಡೆಗಳಿಂದ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಫ್ಯಾನ್ಸ್ ಮನೆ ಮುಂದೆ ಬರ್ತಾ ಇರ್ತಾರೆ. ಬಂದಂಥವರು ಮನೆಯ ಸಮೀಪದಲ್ಲೇ ಸಿಗರೇಟನ್ನು ಸೇರ್ತಾರೆ. ಅದಂತ ಬಳಿಕ ಗುಟ್ಕಾ ಹಾಕ್ಕೊಂಡು ಗೋಡೆಗಳ ಮೇಲೆ ಹುಗಿಯುವಂಥದ್ದು ಇಂಥೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಹೇಳಿದಂತಹ ವೇಳೆಯಲ್ಲಿ ಜಗಳ ಆಗ್ತಿದೆ ಹೊರತು ಇದಕ್ಕೆ ಸಮಸ್ಯೆ ಬಗೆಹರಿತಿಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಮನೋಜ್ ಬನಶಂಕರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಮನೋಜ್ ಕೊಟ್ಟಂಥ ದೂರಿನನ್ವಯವಾಗಿ ಪೊಲೀಸರು ಎನ್ಸಿಆರ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದೆ. ಆದರೆ ಮನೋಜ್ ಹೇಳ್ತಾ ಇರುವಂಥದ್ದು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ, ಎನ್ಸಿಆರ್ ಬೇಡ, ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ ನಟ ಧ್ರುವ ಸರ್ಜನನ್ನು ಕೂಡ ಆರೋಪಿಯನ್ನಾಗಿ ಮಾಡಿ. ಯಾಕಂದರೆ ಇದು 1-2 ದಿನದ ಸಮಸ್ಯೆ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಆಗ್ತಿರುವಂಥ ಒಂದು ಸಮಸ್ಯೆ ಇದು. ಸಾಕಷ್ಟು ಬಾರಿ ನಾವು ಹೇಳಿದ್ವಿ, ಆದರೆ ನಮ್ಮ ಮೇಲೇ ಜಗಳ ಮಾಡೋಕೆ ಬರ್ತಾ ಇದ್ದಾರೆ. ಧ್ರುವ ಸರ್ಜನನ್ನು ಕೂಡ ಅಷ್ಟೇ ಕರೆಸಿ ನೀವು ಎನ್ಕ್ವೈರಿಯನ್ನು ಮಾಡಿ. ಯಾಕಂದರೆ ತನ್ನ ಫ್ಯಾನ್ಸ್ ಬಂದರೂ ಕೂಡ ಅಷ್ಟೇ ಆತನ ಮನೆ ಮುಂಭಾಗದಲ್ಲಿ ಏನು ಬೇಕಾದರೂ ಸಂಭ್ರಮಾಚರಣೆ ಮಾಡ್ಕೊಳ್ಳಿ, ಆತಕ್ಕೆ ಒಂದು ಪಾರ್ಕಿಂಗ್ ಪ್ಲೇಸ್ ಬೇಕಾದ್ರೆ ಅವ್ರು ಅಲರ್ಟ್ ಮಾಡಲಿ. ಅದು ಬಿಟ್ಟು ನಮ್ಮ ಮನೆಯ ಗೇಟ್ಗಳ ಮುಂದೆ ಬಂದು ಪಾರ್ಕ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಜೊತೆಗೆ ನಮ್ಮ ಮನೆಯ ಗೋಡೆಗಳಿಗೆ ಅವ್ರು ಬಂದು ಹುಗಿಯುವಂಥದ್ದು, ಇದೆಲ್ಲ ನಾವು ಕ್ಲೀನ್ ಮಾಡಬೇಕು. ಆ ಸಿಗರೇಟ್ಗಳನ್ನು ಸೇರ್ತಾರೆ, ಮನೆಯ ಗೇಟ್ನ ಮುಂಭಾಗದಲ್ಲಿ ಬಿಸಾಕ್ತಾರೆ. ಇದರಿಂದ ನಮಗೆಲ್ಲರಿಗೂ ಕೂಡ ಅಷ್ಟೇ ಕಿರಿಕಿರಿ ಆಗ್ತಾ ಇದೆ ಅನ್ನುವಂಥ ಒಂದು ದೂರನ್ನು ಕೂಡ ಅಷ್ಟೇ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಎನ್ಸಿಆರ್ ಅನ್ನೇನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಎನ್ಸಿಆರ್ನಲ್ಲಿ ಧ್ರುವ ಸರ್ಜನನ್ನು ಕೂಡ ಈಗಾಗಲೇ ಇನ್ಕ್ಲೂಡ್ ಮಾಡಿರುವಂಥ ಕಾರಣಕ್ಕೋಸ್ಕರ ಬಹುತೇಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧ್ರುವ ಸರ್ಜಾ, ಆತನ ಮ್ಯಾನೇಜರ್, ಕಾರು ಚಾಲಕರನ್ನು ಕೂಡ ಅಷ್ಟೇ ಕರೆಸಿ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದು ಮುಚ್ಚಳಿಕೆಯನ್ನು ಕೂಡ ಬರೆಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾರೇ ಫ್ಯಾನ್ಸ್ ಬಂದರೂ ಕೂಡ ಅಷ್ಟೇ ಈ ರೀತಿಯಾದಂಥ ವರ್ತನೆಗಳನ್ನು ಮಾಡೋದು ಬೇಡ, ಜೊತೆಗೆ ಅಕ್ಕಪಕ್ಕದ ನಿವಾಸಿಗಳು ತೊಂದರೆ ಆಗದಂತೆ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಧ್ರುವ ಸರ್ಜನಿಂದಲೂ ಕೂಡ ಅಷ್ಟೇ ಮುಚ್ಚಳಿಕೆ ಬರೆಸ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ.